ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅಕ್ಷಿ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇವತ್ತು ನಾವು ದೂರ ಹೊರಟಿದ್ದಾವೆ. ಗೊತ್ತುಂಟಾ? ಎಲ್ಲಿ ಹೇಳು, ದೂರ. ಹಾ, ಬೇಗ ಹೇಳು ಹೇಳು. ಪೆರಡೂರಿಗೆ, ಕರೆಕ್ಟ್. ಇವತ್ತು ನನ್ನ ಅಕ್ಕನ ಮನೆಯ ಗೃಹ ಪ್ರವೇಶ ಇದೆ, ಅದಕ್ಕೆ ಹೊರಟಿದ್ದೆ ನಾನು. ಆ್ಯಕ್ಚುಲಿ ತೀರ್ಥಹಳ್ಳಿಲೇ ಇದ್ದೀನಿ. ಅಮ್ಮನವರು ನಿನ್ನೆ ಹೋದರು, ಹಸ್ಬೆಂಡ್ ಬಂದಿದ್ದು ಲೇಟ್ ಆಯ್ತು ನಿನ್ನೆ. ಹಾಗಾಗಿ ನಾನು ಇವತ್ತು ಈಗ ಬೆಳಗ್ಗೆ ಹೊರಟಿದ್ದೇನೆ. ಈಗ ಗಂಟೆ 7:45 ತನಕ ಆಯಿತು. ಈಗ ಹೋಗೋದು. ಅತ್ತೆ ಮಾವ ಬರ್ತೇನೆ ಹೇಳಿದ್ರಲ್ಲಿ, ಸೊ ಅವರು ಕೂಡ ಬರ್ತಾರೆ ನಮ್ಮ ಜೊತೆ, ಮತ್ತು ಒಟ್ಟಿಗೆ ಹೋಗೋದು. ಬನ್ನಿ ಹೋಗೋಣ. ಇದು ಸಾರಿ ಯಾವುದಂತ ನಿಮ್ಗೆ ಗೊತ್ತಾಯ್ತಾ? ಲಾಸ್ಟ್ ನಾನು ಶಾಪಿಂಗ್ ಬ್ಲಾಗ್ ಹಾಕಿದ್ನಲ್ಲ, ಆವಾಗ ತಗೊಂಡೆ ಸಾರಿ. ಇದು ಚೆನ್ನಾಗಿ ಕಾಣ್ತಾ ಉಂಟಾ? ಮತ್ತೆ ಫುಲ್ ತೋರಿಸ್ತೇನೆ ನಾನು ಸಾರಿ ನಿಮಗೆ. ಆದಿ 7:45 ಆಯಿತು, ಅಲ್ಲ ಸಾರಿ 8:45 ಆಯಿತು. ನಾನು 7:45 ಅಂದೆ ನಿಮಗೆ. ಅವರಿಲ್ಲೇ ಟೆಂಪಲಲ್ಲಿದ್ದಾರೆ ಅಂತ ಹೇಳಿದರೆ, ಹಾಗೆ ಸೀದಾ ಟೆಂಪಲಿಗೆ ಬಂದು ಕೈ ಮುಗ್ದು ಹೋಗುವ ಅಂತ ಬಂದಿದೆ. ಎಸ್ ಪೂಜೆ ಎಲ್ಲ ಆಗಿ ಈಗ ಹೊರಗೆ ಬಂದ್ವಿ. ಇವರಿಬ್ರು ನೋಡಿ ಒಟ್ಟಾಗಿದ್ದಾರೆ. ಕ್ರಿಕೆಟ್ ಸುದ್ದಿ ಇವರದ್ದು. ಈಗ ನಾವು ಮನೆಗೆ ಬಂದು ರೀಚ್ ಆದ್ವಿ. ಫ್ರಂಟ್ ಡೆಕೋರೇಷನ್ ಈ ರೀತಿಯಾಗಿತ್ತು, ನೋಡ್ಬೋದು. ಚೆನ್ನಾಗಿದೆ, ಸೀರೆ ಚೆನ್ನಾಗಿದೆ, ಹೇರ್ ಸ್ಟೈಲ್ ಚೆನ್ನಾಗಿದೆ. ಅದು ಸ್ವಲ್ಪ ಉಲ್ಟಾ ಬೀಳ್ತಿದೆ ಅಷ್ಟೇ ವೈಟಿಗೆ. ಚೆನ್ನಾಗಿದೆ. ತಡಿ ಒಂದು ಫೋಟೋ ತೆಗಿತೀನಿ ಹಂಗೆ. ಮಮ್ಮಿ ತುಲೆ ಮಮ್ಮಿ. ಸ್ವಲ್ಪ ವೀಡಿಯೋ ಮಾಡಿ ಸ್ವಲ್ಪ. ಈಗ ತಿಂಡಿ ತಿನ್ನ ಆದಿ ಪಡೊಂದು ಜನ ಆದಿ ಇಡ್ಲಿ ಆಯ್ತು. ಬೊಕ್ಕ ಇಲ್ಲ ಬಿಡು. ಅಂಬಡೆ ಅಂಬಡೆ ಇಡ್ಲಿ ಸಾಂಬಾರ್ ತಿಂದು ಮತ್ತೆ ಮನೆ ನೋಡುವ ಅಂತ. ಈಗ ಇನ್ನೂ ನೋಡ್ಲಿಲ್ಲ. ಮತ್ತೆ ಲೈಕ್ ಕೊಡ್ತಾ ಇರಿ, ಹಾಗೆ ಆಯ್ತಾ? ನೋಡ್ತಾ ಇರಿ ವಿಡಿಯೋ ಆಯ್ತಾ? ಫೋಟೋ ಅಂತ ತಗೊಳ್ತೀನಿ ತಡಿ. ಆಯ್ತಾ ಇಲ್ಲ ಮಾರೆ, ನಾನು ಅವಾಗ ಮಾಡಿದ್ದು ವಿಡಿಯೋ ಸಾಕು ಬಂತ್ರಿ. ನಾ ಹಾಕ್ತೇನೆ ನೋಡಿ ಆಯ್ತಾ? ಸರ್ವೇಭ್ಯೋ ದೇವೇಭ್ಯೋ ನಮಃ ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮಃ ಕರಿಷ್ಯಮಾನಸ್ಯ ಕರ್ಮಣಃ ಸುಮುಹೂರ್ತಮಸ್ಮದೀಃ ಭವಂತಃ ಆಗಮಂತು ಕರಿಷ್ಯಮಾನಸ್ಯ ಕರ್ಮಣಃ ಸುಮುಹೂರ್ತಮಸ್ತು. ಒಳ್ಳೆ ಸಂದರ್ಭ ಇದು. ನೋಡುವುದು ಅಕ್ಕಿ ಮುಡಿ. ಸೊ ಅದನ್ನು ಒಳಗೆ ತಂದಿರುವಂತದ್ದು. ಇಲ್ಲಿ ಗಣ ಹೋಮ ನಡೀತಾ ಉಂಟು. ಅಕ್ಕ ಮತ್ತೆ ಭಾವ ಪೂಜೆಗೆ ಕುತ್ಕೊಂಡಿದ್ದಾರೆ. ಹಾಕುದು ನಿಮ್ಮನ್ನು ಸಾಕುದೇ ವ್ಲಾಗ್. ಹೌದು. ಗಣ ಹೋಮ ಆಯ್ತು. ಈಗ ಸತ್ಯನಾರಾಯಣ ಕಥೆ ಪೂಜೆ ನಡೀತಾ ಉಂಟು. ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ಆಗಿದೆ. ಸೊ ಮನೆ ಹೆಸರು ಏನು ಅಂತ ಕೇಳೋದಾದ್ರೆ ಮಾತೃಕೃಪಾ. ತುಂಬಾ ಚೆನ್ನಾಗಿದೆ. ಅದಾದ್ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಎಷ್ಟು ಬಿಸಿಲಿತ್ತಂದ್ರೆ ಎಷ್ಟು ಜ್ಯೂಸ್ ಕುಡಿದ್ರು ಸಾಕಾಗಲ್ಲ. ನಾನು ಎಷ್ಟು ಕುಡಿದಿದ್ದೀನಿ ನಾನು. ಮತ್ತೆ ಜ್ಯೂಸ್ ಹತ್ರ ಹೋಗಿದ್ದೀನಿ. ಅದಾದ್ಮೇಲೆ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ಫ್ಯಾಮಿಲಿ ಜೊತೆಗೆ ವಿಡಿಯೋಸು ಫೋಟೋಸು ಎಲ್ಲ ತಕ್ಕೊಂಡ್ವಿ. ಒಂಥರ ಎಲ್ಲ ಒಟ್ಟಿಗೆ ಸೇರಿದಾಗ ಒಂದು ಖುಷಿ ಅಲ್ಲ, ಹಾಗೆ. ಅದಾದ್ಮೇಲೆ ಮತ್ತೆ ಪೂಜೆಗೆ ಅಂತ ಒಳಗಡೆ ಹೋದ್ವಿ.
ಫಲದಾನ ಯಥಾ ಸಂಭವದಾನಾನಿ ಅಂತಗಾವಿ ಹೊಸಣ್ಣೆ ಆನೆ ಮೈ ಪಡೆ ಪರಿವಾರ ಪುಟ್ಟ ಪ್ಯಾನಿಗೆ ಈಗ ಪೂಜೆ ಎಲ್ಲ ಆಯ್ತು, ಪ್ರಸಾದ ಕೊಡ್ತಾ ಇದ್ದಾರೆ. ಪೂಜೆ ಅಂತೂ ತುಂಬಾ ಚೆನ್ನಾಗಾಯ್ತು. ಗಣ ಹೋಮ ಆಗ್ಲಿ ಕತೆ ಆಗ್ಲಿ ಎಲ್ಲಾನು ಕೂಡ ತುಂಬಾ ಜನ ಬಂದಿದ್ರು. ಸಖತ್ ಚೆನ್ನಾಗಿ ಆಯ್ತು ಪ್ರೋಗ್ರಾಮು. ಭಾವನವ್ರು ಏನ್ ಅನ್ಕೊಂಡಿದಾರೋ ಅದಕ್ಕಿಂತ ಚೆನ್ನಾಗಿ ಆಗಿದೆ. ಸೊ ಹಾಗೆ ಇವಾಗ ಎಲ್ಲರೂ ವಿಶ್ ಮಾಡ್ತಾ ಇದ್ದಾರೆ ಒಬ್ರೊಬ್ರೆ. ಅಕ್ಕ ಹೇಳ್ತಾ ಇದ್ಲು ಕರ್ದಿರೋರು ಎಲ್ರು ಸಹ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು ಅಂತ. ಸೊ ಅಷ್ಟೇ ಅಲ್ವಾ, ಯಾವ್ದಾದ್ರು ಒಂದು ಫಂಕ್ಷನ್ ಮಾಡಿದಾಗ ಸೊ ಕರ್ದಿರೋರೆಲ್ಲರೂ ಬಂದು ಒಂದು ಖುಷಿಯಿಂದ ಬ್ಲೆಸ್ ಮಾಡಿ ಒಂದು ಊಟ ಮಾಡಿ ಹೋದ್ರೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ಅಷ್ಟೇ, ಅದನ್ನೇ ಅವಳು ಸಹ ಹೇಳ್ತಾ ಇದ್ಲು. ಅದಾದ್ಮೇಲೆ ಇದು ಈಗ ತೋರಿಸಿದ್ದನ್ನೆಲ್ಲ ಇವರು ನಮ್ಮ ಮನೆ ಹತ್ತಿರದವರು, ಈಗ ಊರಲ್ಲಿ ಸೆಟಲ್ ಆಗಿದ್ದಾರೆ. ಅವರನ್ನು ನಾನು ಇಷ್ಟು ದಿವಸ ಆದ್ಮೇಲೆ ನೋಡಿದ್ದು ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಅವರೊಟ್ಟಿಗೆ ಸಹ ಮಾತಾಡಿದ್ದೆ. ಪಾಪ ಮಕ್ಕಳನ್ನೆಲ್ಲ ಮನೆಯಲ್ಲೇ ಬಿಟ್ಟು ಬಂದಿದ್ರು. ಸೊ ಸಖತ್ ಖುಷಿ ಆಯ್ತು ಮಾತ್ರ ನೋಡಿದ್ದು ನನ್ಗೆ. ನಿಜ ತೆಗಿತಿದ್ದೆ. ಎಸ್, ಪೂಜೆ ಎಲ್ಲ ಆಯ್ತು, ಪ್ರಸಾದ ಎಲ್ಲ ತಗೊಂಡ್ವಿ, ಹಾಗೆ ವಿಶ್ ಕೂಡ ಮಾಡಿದ್ವಿ. ಈಗ ಆಶಕ್ಕ ಬಂದಿದ್ರು. ಸೊ ಆಶಕ್ಕ, ನಾನು, ರಶ್ಮಿ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ ಮಾತಾಡ್ಕೊಂತ. ಆದ್ರೆ ಶೆಕೆ ಸಿಕ್ಕಾಪಟ್ಟೆ ಇರೋದ್ರಿಂದ ಜಾಸ್ತಿ ಊಟ ಸೇರ್ಲಿಲ್ಲ. ಬಟ್ ಊಟ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಬಟ್ ನಾನೇನ್ ಮಾಡಿದೆ ಗೊತ್ತಾ, ಸಿಕ್ಕಾಪಟ್ಟೆ ಜ್ಯೂಸ್ ಕುಡಿದ್ಬಿಟ್ಟಿದೆ, ಹಾಗಾಗಿ ನಂಗೆ ಊಟ ಅಷ್ಟಾಗಿ ಸೇರ್ಲಿಲ್ಲ. ಮಾತ್ರ ಚೆನ್ನಾಗಿತ್ತು. ಆಶಕ ಬಂದಿದ್ರು, ಆಶಕನ್ ಸಾರಿ ಬಗ್ಗೆ ಮಾತಾಡ್ತಿದ್ದೆ. ಚೆನ್ನಾಗಿತ್ತು ಆಶಕನ್ ಸಾರಿ, ಅಂತ ಬ್ರೈಟ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು. ಸೊ ನೋಡ್ಬೋದು ಊಟಕ್ಕೆ ಈ ಥರ ಎಲ್ಲ ವೆರೈಟೀಸ್ ಇತ್ತು. ಸ್ಪೆಷಲ್ ಆಗಿ ರೋಟಿ ಮಾಡಿಸಿದ್ರು. ಆಮೇಲೆ ಊಟ ಅಂತೂ ಅಷ್ಟು ಹೇಳಲಿಲ್ಲ, ಅಲ್ಲ ಶೆಕೆಗೆ ಸೇರಿಲ್ಲ. ಬಟ್ ಐಸ್ ಕ್ರೀಮ್ ಮಾತ್ರ ರೈಸ್ ಸಖತ್ತಾಗಿತ್ತು. ಸೊ ಅದಾದಮೇಲೆ ಈಗ ಫ್ಯಾಮಿಲಿ ಫೋಟೋ ತೆಗಿಯೋ ಟೈಮು. ಸೊ ಎಲ್ಲರೂ ಸೇರಿ ಫ್ಯಾಮಿಲಿ ಫೋಟೋ ತೆಗಿತಾ ಇದ್ದೀವಿ. ಇದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಫ್ಯಾಮಿಲಿ ಫೋಟೋ ತೆಗೆಯೋದು. ಬಿಕಾಸ್ ಒಬ್ರಿದ್ರೆ ಒಬ್ರಿರಲ್ಲ, ಇನ್ನೊಬ್ರಿದ್ರೆ ಇನ್ನೊಬ್ರು ಇರಲ್ಲ. ಸೊ ಅದಕ್ಕೋಸ್ಕರ ಇದೊಂದು ದೊಡ್ಡ ಟಾಸ್ಕೆ. ಒಬ್ರು ಆಚೆ ಹೋಗೋದು, ಇಬ್ರು ಈಚೆ ಹೋಗೋದು. ಗೈಸ್, ಮಕ್ಕಳು ಕೂತಲ್ಲಿ ಕೂರುದಿಲ್ಲ ಪಾಪ, ಅವರಿಗೆ ಕೂತ್ ಕಾಲು ನೋವು ಸಹ ಬರ್ತಾ ಇತ್ತು. ಹಾಗೆ ಫೈನಲಿ ಅಂತೂ ನಮ್ದೊಂದು ಫ್ಯಾಮಿಲಿ ಫೋಟೋ ಆಯ್ತು. ಅದಾದ ನಂತರ ನಂಗೆ ಯಾವುದೇ ರೀತಿ ಶೂಟ್ ಮಾಡಕ್ ಆಗಿಲ್ಲ, ಒಂಥರ ಬ್ಯುಸಿ ಆಗ್ಬಿಟ್ಟೆ. ಸಂಜೆ ಅಷ್ಟೊತ್ತಿಗೆ ಮಕ್ಕಳು ಸ್ವಲ್ಪ ಭಜನೆ ಮಾಡ್ತಾ ಇದ್ರು, ಅದರದ ವಿಡಿಯೋನ ಸ್ವಲ್ಪ ತಗೊಂಡಿದ್ದೀನಿ. ನೋಡಿ ಒಂಥರ ಖುಷಿ ಆಗ್ತದೆ ಮಕ್ಕಳು ಭಜನೆ ಮಾಡೋದು ನೋಡ್ಲಿಕ್ಕೆನೆ.
ಬೆಳಿಗ್ಗೆ ಬರುವಾಗ ಸ್ವಲ್ಪ ವೀಡಿಯೋ ಮಾಡಿದ್ದು, ಆಮೇಲೆ ಇಲ್ಲೊಂದು ಸ್ವಲ್ಪ ವೀಡಿಯೋ ಮಾಡಿದ್ದು. ಅದಾದಮೇಲೆ ವೀಡಿಯೋನ ಮಾಡ್ಕೊಳಕ್ಕಾಗಿಲ್ಲ, ಬ್ಯುಸಿ ಇದ್ದೆ. ತುಂಬ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮಾಡೋಕ್ಕೆ ಆಗಿಲ್ಲ. ನಾಳೆ ನಿಮಗೆ ನಾಳೆ ವ್ಲಾಗಲ್ಲಿ ಹೋಮ್ ಟೂರನ್ನು ತೋರಿಸ್ತೀನಿ. ನಾಳೆಯ ಹೋಮ್ ಟೂರ್ ವ್ಲಾಗಿಗೆ ಕಾಯ್ತಾ ಇರಿ. ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೆಯೇ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.